ಈಗ ತಿರುಪತಿ ಟಿಕೆಟ್ ಆಯ್ತಲ್ವಾ, ಅಲ್ಲಿ ಆನ್ಲೈನ್ ಬುಕಿಂಗ್ ಮಾಡ್ತಾರೆ, ಅಲ್ಲಿ ಪಾಪ ಬರ್ತಾರೆ, ದರ್ಶನ ಮಾಡ್ತಾರೆ. ಅಲ್ಲಿ ನೀವು ಸರ್ ಈಗ ಪ್ರೆಸೆಂಟ್ 2 ಕೆರೆ ಒಡೆದೋಯ್ತು, ಬೆಳಗ್ಗೆ ಅದು 2 ಕೆರೆ ಒಡೆದೋಗಿದೆ, 3 ಕೆರೆಗಳು ಕೋಡಿ ಬಿದ್ದೋಗಿದೆ, ರಸ್ತೆ ಮುಚ್ಚೋಗಿದೆ. ಆಮೇಲೆ ಈ ಪ್ರೆಸೆಂಟ್ ಸಿಕ್ಕಿರೋ ಮಾಹಿತಿ ಪ್ರಕಾರ ಒಂದು ಮನೆ ಟೋಟಲಿ ಬಿದ್ದೋಯ್ತು ಇವತ್ತು. ಅಂದ್ರೆ ಬೆಳಿಗ್ಗೆ ಜಾವ 6:30 ನನಗೆ ಫೋನ್ ಬಂತು, ಮಧ್ಯಾಹ್ನ 2:30 ಫುಲ್ ಒಂದು ಮನೆ ಪೂರ್ತಿ ಬಿದ್ದೋಗಿದೆ. ಹೋಗಿ ಬಂದೆ ನಾನು. ವರರಾಜ ಅಂತ ಹೇಳಿ ಕಾಮಸಮುದ್ರ ಗ್ರಾಮ, ಅದು ಹಳೆಕೋಟೆ ಹತ್ರ, ನನ್ನೂರೇ ಅದು. ವರರಾಜು ಅಂತ ಓನರ್ ಅವನಲ್ಲಿ, ಪಾಪ ಅದೃಷ್ಟವತ್ತು ಬಚಾವ್ ಬಿಟ್ಟವ್ರೆ. ಯಾವಾಗ ಪಟ 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 ಅಂತ ಶುರು ಬಂದ ಆಯ್ತಲ್ಲ, ಆದಾಗ ಓಡ್ಬಂದ್ಬಿಟ್ಟಾರೆ, ಮತ್ತೆ ಕಸ್ಕೊಂಡ್ಬಿದ್ದಾರೆ, ಇಲ್ಲ ಅವ್ರಿಗೂ ಸತ್ತೋಗ್ಬಿಡೋರಲ್ಲಿ. ಸೊ ನಾನು ಉದ್ದೇಶಪೂರ್ವಕ ತಹಶೀಲ್ದಾರ್ ಹೇಳಿದೀನಿ. ತಹಶೀಲ್ದಾರ್ ಏನ್ ಹೇಳ್ತಾರೆ, ಅಣ್ಣ ನನಗೆ 300 ರೂಪಾಯಿ ಟಿಕೆಟ್ ಕೌಂಟರ್ ಹಾಕ್ಬಿಟ್ರು ಅಣ್ಣ ನನ್ನ. ತಹಶೀಲ್ದಾರ್ ಹೇಳೋದು, ನೀವು 300 ರೂಪಾಯಿ ಟಿಕೆಟ್ ಮನೆ ಹಾಳ್ಬಿದ್ದೋಲಿ, ಮೊದಲು ಹೋಗಿ ಜನ ನೋಡ್ರಿ ಅಂತ ಅಂದೆ. ಸರ್ ಡಿ ಸಿ ಮೇಡಮ್ ಹೋಗ್ತಿಲ್ಲ, ಡಿ ಸಿಗೆ ಒಂದು ಫೋನ್ ಮಾಡ್ಬಿಡಿ ಸರ್ ಅಂತಾರೆ. ಏನ್ ಹೇಳೋದು ನಾವಿಲ್ಲಿ, ಈ ವ್ಯವಸ್ಥೆ ಬಂದು ನಿಂತಿದೆ ಅಂತ ಅಂದ್ರೆ ಇದೆಲ್ಲೂ ಹೋಗ್ತೈತಿ ಈ ವ್ಯವಸ್ಥೆ ಇದು. ಅವರವರ ಮನಸ್ಸಿಗೆ ಇಚ್ಛೆಗೆ ಬಂದಂತೆ ಅವ್ರು ಮಾತನಾಡ್ತಾ ಇದ್ದಾರೆ. ನಾನು ಕೂಡ ಕೆಲವು ಪತ್ರಿಕಾಗೋಷ್ಠಿಯನ್ನ ಗಮನಿಸ್ತೇನೆ. ನಾನಲ್ಲಿ ನಾನು ಪ್ರೆಸ್ ಮೀಟ್ ಮಾಡಿದ್ದು ಉದ್ದೇಶ ಏನು ಅಂತ ಅಂದ್ರೆ, ದೇವೇಗೌಡ ಕುಟುಂಬ ಅಂತ ಅಲ್ಲ, ನಮ್ಮ ಮೈತ್ರಿ ಪಕ್ಷದ ನಾಯಕರಾಗಿ NDA ಪಕ್ಷದ ಆಯ್ಕೆಯಾಗಿ ಅವರಲ್ಲಿ ಕೇಂದ್ರ ಸಚಿವರಾಗಿದ್ದಾರೆ. ನಮ್ಮ ಕೇಂದ್ರ ಬಿಜೆಪಿ ಬೆಂಬಲಿತ ಕೇಂದ್ರ ಸಚಿವರಿಗೆ ಅವಮಾನ ಆಗಿದೆ, ಅಲ್ಲಿ ಎಚ್ಚೆತ್ಕೊಳ್ಳಿ ಅಂತಂತೇಳಿ ಹೇಳಿದೆ ನಾನು. ಕುಮಾರಸ್ವಾಮಿ ಹೆಸರು ಅಲ್ಲ, ನನ್ನ ಜವಾಬ್ದಾರಿ, ಪಕ್ಷದ ಜವಾಬ್ದಾರಿ ಅದು ತಪ್ಪು ಅಂತ ಹೇಳ್ತಾರೆ ಅಂತ ಒಬ್ಬ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ, ಜಿಲ್ಲೆಯ ಜವಾಬ್ದಾರಿತ ವ್ಯಕ್ತಿಯಾಗಿ, ಮಾಜಿ ಶಾಸಕರಾಗಿ ಹೇಳ್ತಾರೆ ಅಂತ ಅಂದ್ರೆ, ಈ ಮಾಜಿ ಶಾಸಕರಾಗಿ ಹಾಲಿ ಶಾಸಕರ ಮೇಲೆ ಅದು ಆರೋಪ ಮಾಡೋದು ರಾಜಕೀಯ, ಅದ ನಾವು ಇಲ್ಲ ಅಂತ ಹೇಳಲ್ಲ. ಆದ್ರೆ ಜಿಲ್ಲಾಧ್ಯಕ್ಷನ ಕೂರ್ಸ್ಕೊಂಡು ಮಾತಾಡ್ತಾರೆ ಅಂತ ಅಂದ್ರೆ, ಅದು ಅವ್ರಿಗೆ ಮಾತಾಡಿದ್ರೆ ಇಲ್ಲ ಗೊತ್ತಿಲ್ಲ. ಅದ ಪ್ರೆಸ್ ಮೀಟ್ ಅಲ್ಲಿ ಹೇಳ್ತಾರೆ ಅದನ್ನ. ನಾವು ಅದಕ್ಕೆ ಪಕ್ಕ ಜಿಲ್ಲಾಧ್ಯಕ್ಷನ ಕೂರ್ಸ್ಕೊತಾರೆ, ಪಕ್ಕದಲ್ಲಿ ಪ್ರೆಸ್ ಮೀಟ್ ಮಾಡ್ಬೇಕಾದ್ರೆ ಹೇಳ್ತಾರೆ. ಅಲ್ಲಿ ಈ ವ್ಯವಸ್ಥೆ ಏನಾಗಿದೆ ಅಂತಂದ್ರೆ, ಯಾವುದು ತಪ್ಪು ಸರಿ ಅಂತೇಳಿ ತೀರ್ಮಾನ ಮಾಡೋದಕ್ಕೆ ಪಕ್ಷದಲ್ಲಿ ಶಿಸ್ತು ಸಮಿತಿ ಅಂತ ಇದೆ. ನಾನು ಈಗಾಗಲೇ ರಾಜ್ಯ ಮತ್ತು ಕೇಂದ್ರಕ್ಕೆ ಶಿಸ್ತು ಸಮಿತಿಗೆ ಪತ್ರವನ್ನು ಬರೀತಾ ಇದ್ದೀನಿ. ನಾನು ಎಲ್ಲಾ ವಿವರಣೆಯನ್ನು ಕೊಡ್ತಾ ಇದ್ದೀನಿ ಅವ್ರಿಗೆ. ಪಕ್ಷದ ಆಂತರಿಕ ವಿಚಾರ ಅದು. ಪಕ್ಷ ಅದು ಸರಿ ಅಂತ ತಪ್ಪು ಅನ್ನೋದನ್ನ ಶಿಸ್ತು ಸಮಿತಿ ತೀರ್ಮಾನ ಮಾಡ್ತದೆ. ಇಲ್ಲಿ ದೇವರಾಜೇಗೌಡ ಹೆಚ್ಚಲ್ಲ, ಬೀತಂಗೌಡ ಹೆಚ್ಚಲ್ಲ, ವಿಜಯೇಂದ್ರ ಹೆಚ್ಚಲ್ಲ. ಪಕ್ಷ ಮೊದಲು, ಇಲ್ಲಿ ಪಕ್ಷದ ನಂತರ ವ್ಯಕ್ತಿಗಳು. ಇಲ್ಲಿ ವ್ಯಕ್ತಿಗಳಿಗೆ ಯಾವುದೇ ಬೆಲೆ ಇಲ್ಲ. ಇಂಥ ಹಣ ಐಶ್ವರ್ಯ ಅಂತ ಎಷ್ಟೇ ಇದ್ರೂ ಕೂಡ ಪಕ್ಷಕ್ಕೆ ತಲೆಬಾಗ್ಲೇಬೇಕಾದ್ರು. ಸೊ ಹಾಗಾಗಿ ಆ ಪಕ್ಷ ವಿರೋಧಿ ಕೆಲಸ ಮಾಡಿದ್ರೆ ಪಕ್ಷ ಅದ್ರ ಬಗ್ಗೆ ಕ್ರಮ ತಗೋತಾರೆ. ಅದ್ರ ಬಗ್ಗೆ ಹೆಚ್ಚಿಗೆ ಮಾತಾಡೋದು ಬೇಡ. ನಾವಲ್ಲಿ ಅವ್ರು ಹೊಗಳಿದ್ದಾರೆ, ಅವ್ರಿಗೆ ಯಾವ ರೀತಿ ಸಹಾಯ ಆಗಿದೆ ಗೊತ್ತಿಲ್ಲ. ಮಾಜಿ ಶಾಸಕರಿಗೆ ಅಷ್ಟೊಂದು ಸಚಿವರು ಚೆನ್ನಾಗಿ ಮಾಡ್ಯಾರೆ, ಶಾಸಕರು ಚೆನ್ನಾಗಿ, ಸಂಸದರು ಚೆನ್ನಾಗಿ ಮಾಡಿದ್ರೆ, ಜಿಲ್ಲಾಡಳಿತ ಚೆನ್ನಾಗಿ ಮಾಡಿದೆ ಅಂತ ಅಂದ್ರೆ ಏನೋ ಒಳಗಡೆ ಅವ್ರ ಒಪ್ಪಂದ ಇದೆಯಾ ಅಲ್ಲಿ. ನಾನು ನೇರವಾಗಿ ಆರೋಪ ಮಾಡ್ತಾ ಇದ್ದೀನಿ. ಅವ್ರು ಮಾಡಿರೋಂಥ ತಪ್ಪುಗಳನ್ನ ಮುಂದೆ ಇಟ್ಟು ಸಾಕ್ಷಿ ಸಮೇತ ಮುಂದೆ ಇಡ್ತಾ ಇದ್ದೀನಿ. ಅವ್ರಿಗೆ ಸರಿ ಇದೆ ಅಂತಂದ್ರೆ ಅವ್ರಿಗೆ ಇದು ನೋಡ್ಯವರು ಇಲ್ಲ ಅಂತ ಅವ್ರಿಗೆ ಬೇರೆ ಒಳ ಒಪ್ಪಂದ ಮಾಡ್ಕೊಂಡು ಚೆನ್ನಾಗಿದೆ ಅಂತ ಗೊತ್ತಿಲ್ಲ. ಅಲ್ಲಿ ಅದನ್ನ ಅವರ ವಿವೇಚನೆ ತಕ್ಕಂತೆ ಮಾತಾಡಿದ್ದಾರೆ, ಅದ್ರ ಬಗ್ಗೆ ನಾವು ಕಾಮೆಂಟ್ ಮಾಡೋದು ಬೇಡ ಅಲ್ಲಿ. ಹಾಗಾಗಿ ನನ್ನ ಹೋರಾಟ ಮುಂದಿನ ದಿವಸಗಳೆಲ್ಲ ಕೂಡ ಹಾಸನ ಈ ಜಾತ್ರೆ ಪ್ರತಿಯೊಬ್ಬರು ಪ್ರಾಮಾಣಿಕವಾಗಿ ಎಲ್ಲರಿಗೂ ತಲುಪಲಿ, ಮತ್ತೆ ಇಂಥ ಒಂದು ಈ ದುಷ್ಟ ಆಡಳಿತ ಕೊನೆಗೊಂಡ್ಲಿ ಅನ್ನೋದು ನನ್ನ ಆಸೆ. ಹಾಗಾಗಿ ಈ ಪತ್ರಿಕಾಗೋಷ್ಠಿ ಕರೆದಿದ್ದೀನಿ. ಧನ್ಯವಾದ.